ಘಟೋತ್ಕಚ. ರಾಧೇಯನಿಗೆ ವಿಧಿ ತನ್ನ ವಿರುದ್ಧವಾಗಿದೆ ಎಂದು ತಿಳಿಯಿತು. ಶಕ್ತಿಯಾಯುಧ ಇರುವವರೆಗೂ ಅರ್ಜುನನನ್ನು ಕೊಲ್ಲಬಲ್ಲೆನೆಂದು ತನಗೆ ವಿಶ್ವಾಸವಿತ್ತು. ಆದರೆ ಈಗ ಕೌರವ ಸೈನ್ಯವನ್ನು ಉಳಿಸುವುದಕ್ಕಾಗಿ ಆ ಶಕ್ತಿಯನ್ನು ಬಳಸಲೇಬೇಕಾದ ಸಂದರ್ಭ ಒದಗಿದೆ. ಮೃತ್ಯುಮುಖನಾದವನು ಕೊನೆಯುಸಿರೆಳೆಯುವಂತೆ ದೀರ್ಘವಾಗಿ ಉಸಿರು ಬಿಟ್ಟು ಇಂದ್ರದತ್ತವಾದ ಆ ಶಕ್ತ್ಯಾಯುಧವನ್ನು ತೆಗೆದುಕೊಂಡನು. ದೇವೇಂದ್ರನು ಹೇಳಿದ್ದು ನೆನಪಿಗೆ ಬಂತು. ಕರ್ಣ, ನಾನೀಗ ನಿನಗೆ ಶಕ್ತ್ಯಾಯುಧವನ್ನು ಕೊಡುತ್ತಿದ್ದೇನೆ. ನೀನು ಇದನ್ನು ಒಬ್ಬ ಶತ್ರುವಿನ ಮೇಲೆ ಒಂದು ಸಂದರ್ಭದಲ್ಲಿ ಮಾತ್ರ ಬಳಸಬಹುದು. ಇದು ಶತ್ರುವನ್ನು ಖಂಡಿತವಾಗಿಯೂ ಕೊಲ್ಲುತ್ತದೆ, ಆದರೆ ಅನಂತರ ಅದು ನನ್ನ ಬಳಿಗೆ ಹಿಂತಿರುಗುತ್ತದೆ. ಅದಕ್ಕೆ ಕರ್ಣ, ದೇವ, ನನಗೆ ಬೇಕಾದದ್ದು ಒಮ್ಮೆ ಒಬ್ಬನ ಮೇಲೆ ಬಳಸುವುದಕ್ಕೆ ಮಾತ್ರ. ನನಗಿರುವುದು ಒಬ್ಬನೇ ಶತ್ರು ಎಂದಿದ್ದಕ್ಕೆ ಇಂದ್ರನು, ನೀನು ಅರ್ಜುನನನ್ನು ಉದ್ದೇಶಿಸಿಯಲ್ಲವೇ? ಆದರೆ ಕೃಷ್ಣನ ರಕ್ಷಣೆ ಇರುವವರೆಗೂ ನನ್ನ ಶಕ್ತಿಯೂ ಸಹ ಅವನಿಗೆ ಏನೂ ಮಾಡಲಾರದು. ಭಗವಂತನ ಅವತಾರವಾದ ಕೃಷ್ಣನು ಪಾಂಡವರ ರಕ್ಷಣೆಯನ್ನು ವಹಿಸಿಕೊಂಡಿರುವನು. ನಿನ್ನ ಶಕ್ತಿ ಅವನ ಮುಂದೆ ಸೋತು ಹೋಗುವುದು ಎಂದಿದ್ದನು. ಕರ್ಣನು ಇಂದ್ರನ ಮಾತಿಗೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಘಟೋತ್ಕಚನ ಮೇಲೆ ಪ್ರಯೋಗಿಸುವುದಕ್ಕೆಂದು ಕೈಯಲ್ಲಿ ಶಕ್ತ್ಯಾಯುಧವನ್ನು ತೆಗೆದುಕೊಂಡಾಗ ಇದೆಲ್ಲವೂ ನೆನಪಿಗೆ ಬಂತು. ಆಗ ತನ್ನ ಮನಸ್ಸಿನಲ್ಲಿ ಕರ್ಣನು, ಹೌದು, ವಿಧಿ ಬಲವತ್ತರವಾದುದು, ಅದನ್ನೆದುರಿಸಿ ಗೆಲ್ಲುವುದು ಸಾಧ್ಯವೇ ಇಲ್ಲ. ಅರ್ಜುನನನ್ನು ಗೆಲ್ಲುವ ಕನಸು ಕನಸಾಗಿಯೇ ಉಳಿಯಿತು. ಕೌರವರ ಸೇನೆಯನ್ನು ಉಳಿಸುವುದಕ್ಕಾಗಿ ಇದನ್ನೀಗ ಈ ರಾಕ್ಷಸನ ಮೇಲೆ ಪ್ರಯೋಗಿಸಲೇಬೇಕು ಎಂದು ನಾಳಿನ ಯೋಚನೆಗಳನ್ನು ಕಷ್ಟದಿಂದಲೇ ಅವನು ಬದಿಗೆ ತಳ್ಳಿದ. ಮತ್ತೆ ನಾನು ರಣರಂಗದಲ್ಲಿ ಸಾಯುವೆನು, ಅದು ತಮ್ಮನಿಂದಲೇ. ತಾಯಿ ಕುಂತೆಯ ಇಚ್ಛೆಯಂತೆ ಆಗುವುದು. ಪ್ರಿಯ ದುರ್ಯೋಧನ, ನಾನು ಈ ಶಕ್ತಿಯನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸಿದ ಕ್ಷಣವೇ ಲೋಕವನ್ನಾಳುವ ನಿನ್ನ ಕನಸು ಮುರಿದು ಬೀಳುತ್ತದೆ. ಆದರೆ ನಾನು ಸುಖವಾಗಿ ಸಾಯುತ್ತೇನೆ. ಈ ಮಾನವ ಬಂಧನದಿಂದ ಮುಕ್ತಿ ಪಡೆಯಲು ನನಗೆ ಖಂಡಿತವಾಗಿಯೂ ಸಂತೋಷವಾಗುತ್ತದೆ. ಈ ಬದುಕು ಸಾಕಿನ್ನು ಎಂದು ಹೇಳುತ್ತಾ ಕರ್ಣನು ತನ್ನ ಬಲಗೈಯಲ್ಲಿ ಹಿಡಿದಿದ್ದ ಶಕ್ತ್ಯಾಯುಧವನ್ನು ನೋಡುತ್ತಲೇ ಇದ್ದ. ಕಣ್ಣು ಹನಿಗೂಡಿ ಏನೂ ಕಾಣದಾಯಿತು. ಕಣ್ಣೊರೆಸಿಕೊಂಡು ಅದಕ್ಕೆ ನಮಸ್ಕರಿಸಿ ಮಾಯದಿಂದ ಕಾಣೆಯಾಗುತ್ತಿದ್ದ ಘಟೋತ್ಕಚನನ್ನ ಮನದಲ್ಲಿ ನೆನೆದು ಶಕ್ತ್ಯಾಯುಧ ಬಾಣವನ್ನು ಬಿಲ್ಲಿನಿಂದ ಎಳೆದು ಬಿಟ್ಟನು. ಮಿಂಚಿನಂತೆ ನುಗ್ಗಿದ ಅದು ಭೂಮ್ಯಾಕಾಶಗಳನ್ನು ಗಡಗಡ ನಡುಗಿಸುತ್ತಾ ಘಟೋತ್ಕಚನ ಮಾಯಾಜಾಲವನ್ನು ಭೇದಿಸಿತು. ತನಗೆ ಸಾವು ನಿಶ್ಚಿತ ಎಂದು ಘಟೋತ್ಕಚನಿಗೆ ತಿಳಿಯಿತು. ಶಕ್ತ್ಯಾಯುಧ ನೇರವಾಗಿ ಅವನ ಎದೆಯನ್ನೇ ಪ್ರವೇಶಿಸಿತು.